ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ, ಸಿ ಯು, ಬಾಯ್. ಏನು ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡಾ? ಹೇಳ್ರಿ, ಬರೀ ಹುಡುಗರ್ದೆ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದೆ. ನಿಮ್ ಲವ್ ಸ್ಟೋರಿನೂ ಹೇಳಿ. ಲವ್ವಾ? ಇಟ್ಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್. ನಂಗೆ ಈ ಲವ್ ಎಲ್ಲ ಆಗ್ಬರಲ್ಲ. ಟಾರ್ಚರ್. ಟಾರ್ಚರಾ? ಹ್ಞೂ, ಮತ್ತೆ ಫ್ರೀ ಇದ್ದಾಗೆಲ್ಲ ಅವನ ಜೊತೆನೇ ಇರ್ಬೇಕು. ಬೆಳಗ್ಗೆ ಎದ್ ಕೂಡ್ಲೆ ಈ ಅಂತ ಸೆಲ್ಫಿ ತೆಕ್ಕೊಂಡು ಗುಡ್ ಮಾರ್ನಿಂಗ್ ಬೇಬಿ ಅಂತ ಮೆಸೇಜ್ ಕಳಿಸ್ಬೇಕು. ನೆನ್ನೆ ರಾತ್ರಿ 10 ಗಂಟೆಗೆ ಮಲ್ಕೋತೀನಿ ಅಂದೆ, ಯಾರ ಜೊತೆ ಚಾಟ್ ಮಾಡ್ತಿದ್ದೆ, ಲಾಸ್ಟ್ ಸೀನ್ 12:30 ಅಂತಾನೆ. ನಾಳೆ ನನ್ ಬರ್ತ್ಡೇ, ನೀನೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ಹೇಳಿ ವಿಶ್ ಮಾಡಿಸ್ಕೋತಾನೆ. ನೀನ್ ಆ ಥರ ಇರ್ಬೇಡ, ಈ ಥರ ಇರ್ಬೇಡ, ಆ ಥರ ಬಟ್ಟೆ ಹಾಕೋಬೇಡ, ಎಲ್ಲೂ ಹೋಗ್ಬೇಡ. ಈ ಲವ್ ಅಂದ್ರೇನೆ ಟಾರ್ಚರ್. ನೋಡಿ, ಈ ಲವ್ ಅನ್ನೋದು ಟಾರ್ಚರ್ ಅಲ್ಲ. ಕೆಲವೊಂದ್ಸಲಿ ಆತರ ಅನ್ಸತ್ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮದು ಲವ್ ಮ್ಯಾರೇಜೇ. ಅವ್ರ ಮದುವೆ ಆಗಿ ಒಂದು 32 ವರ್ಷ ಆಗಿದೆ. ನನ್ನ ಲೈಫಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ಕಪಲ್ಸ್ ಅವರು. ನೀವು ಇಷ್ಟೊತ್ತು ಟಾರ್ಚರ್ ಅಂತ ಹೇಳಿದ್ರಲ್ಲ, ಅವ್ರು ಅದನ್ನ ಪ್ರೀತಿಯಿಂದ ಮಾಡ್ತಾರೆ. ಎವ್ರಿ ಡೇ ನಮ್ಮಪ್ಪ ನಮ್ಮಮ್ಮನ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೇನೆ ಅವ್ರ ಡೇ ಸ್ಟಾರ್ಟ್ ಆಗೋದು. ನಮ್ಮ ಅಪ್ಪಗೆ 1 ನಿಮಿಷ ಫ್ರೀ ಟೈಮ್ ಸಿಕ್ಬಿಟ್ರೆ ಏನ್ ಮಾಡ್ತಾರೆ ಹೇಳಿ? ಓಡ್ ಬಂದ್ಬಿಡ್ತಾರೆ ಮನೆಗೆ ನಮ್ಮ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಇಟ್ಸ್ ಲೈಕ್ ಅವ್ರೇನಾರು ಒಂದಿನ ಬಂದ್ಬಿಟ್ಟು, ಹೇ ಈ ಸೀರಿಯಲ್ ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಫುಲ್ ಡೇ ನಮ್ಮಮ್ಮ ಒಂದು ಕೋಲ್ಗೇಟ್ ಸ್ಮೈಲ್ ನ ಬ್ಲಾಸ್ಟ್ ಮಾಡ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇರ್ತಾರೆ. ಅಷ್ಟು ಖುಷಿ ಆಗ್ಬಿಡತ್ತ ಅವ್ರಿಗೆ. ನಮ್ಮಪ್ಪನ ಬರ್ತ್ಡೇಗೆ ಎವ್ರಿ ಇಯರ್ ನಮ್ಮಮ್ಮ ಫಸ್ಟ್ ಬಂದು ವಿಶ್ ಮಾಡಿ, ಏನ್ರಿ ಇಷ್ಟು ವಯಸ್ಸಾದ್ರೂ ನನ್ನ ಕಣ್ಣಿಗಿನ್ನ ಹೆಂಗ ಕಾಣ್ತೀರ ಅಂತ ಒಂದು ಮಾತು ಹೇಳ್ಬಿಟ್ರೆ ನಮ್ಮಪ್ಪನ ಕಣ್ಣಲ್ಲಿ ಬರೋ ಆನಂದ 1000 ಕೋಟಿ ಕೊಟ್ರು ಸಿಗಲ್ಲ. ಏನ್ ಗೊತ್ತಾ ಸಂಸ್ಕೃತಿ, ನಾವು ಯಾವುದೇ ಒಂದು ವಿಷಯನ ಮೇಲಿಂದ ನೋಡಿ ಇಷ್ಟೇನಾ ಅಂತ ಡಿಸೈಡ್ ಆಗಬಾರ್ದು. ಅದನ್ನ ಅನುಭವಿಸಿ ಅರ್ಥ ಮಾಡ್ಕೊಳ್ಬೇಕು. ಹೋಗೋಣ. ಹಲೋ. ಹಲೋ, ಹಾಯ್. ಮತ್ತೆ ಏನ್ ಮಾಡ್ತಿದ್ದೀರಾ? ನೀವು ಕೊಟ್ಟಿದ್ದ ಬುಕ್ಕೆ ಓದ್ತಾ ಇದ್ದೆ. ಓ ಸೂಪರ್, ಇಷ್ಟ ಆಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ಡಬ್ಬಾ ತರ ಇತ್ತು, ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿದೆ. ಓ ಹೌದಾ, ಎಲ್ಲಿವರೆಗೂ ಬಂತು? ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಹತ್ತತ್ರ ಇಂಟರ್ವ್ಯೂವರೆಗೂ ಬಂದಿದೆ. ಇಂಟರ್ವ್ಯೂಲ್ಲ? ಓಕೆ, ನಾಳೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಸಿಗ್ತೀರಾ? ಓಕೆ, ಎಷ್ಟೊತ್ತಿಗೆ? 16:30. 16:30ನಾ? ಓಹೋ ಸಾರಿ, ಈವ್ನಿಂಗ್ 4:30 ಸಿಗೋಣ. ಸರಿ ರೀ. ಓಕೆ, ಬಾಯ್. ಬಾಯ್. ಹಾಯ್ ಸಂಸ್ಕೃತಿ. ಹಾಯ್. ಏನೋ ಮಾಡ್ತಾ ಇದ್ದೀರಾ ಲ್ಯಾಪ್ಟಾಪ್ ಇಟ್ಕೊಂಡು ಒಳ್ಳೆ ಲೊಕೇಶನ್ ಅಲ್ಲಿ? ಯುಎಸ್ಗೆ ಇಂಟರ್ನ್ಶಿಪ್ ಕಾಲ್ ಆಗಿದೆ, ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಪರವಾಗಿಲ್ಲ. ನೀವು ಕರೆದ ಕೂಡಲೇ ಎಲ್ಲಿ ಏನು ಎತ್ತ ಅಂತ ಕೇಳದೆ ಹಾಗೆ ಬಂದ್ಬಿಡ್ತೀರಾ? ನೀವು ಕರೆದ್ರಿ, ನಾನು ಬಂದೆ ಅಷ್ಟೇ. ನಿಮ್ಮ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವೊಬ್ಬರೇ ಮಗನಾ? ಎಸ್, ಒನ್ ಆ್ಯಂಡ್ ಓನ್ಲಿ ವಿಷ್ಣು. ಆಮೇಲೆ ನಿಮ್ಮ ಅಪ್ಪ ಅಮ್ಮಗೆ BP ಡಯಾಬಿಟಿಸ್ ಏನಾದರೂ? ಏಯ್ ಬಿಡ್ತು ಅನ್ರಿ, ಅದೆಲ್ಲ ಏನಿಲ್ಲ, ಸಖತ್ತಾಗಿದ್ದಾರೆ. ಏನಕ್ಕೆ ಇವತ್ತೇನೇನೋ ಕೇಳ್ತಾ ಇದ್ದೀರಾ? ಸುಮ್ಮನೆ ಕೇಳಿದೆ. ಓಕೆ. ನಿಮ್ಮ ತಾತ? ನಮ್ಮ ತಾತ 90 ವರ್ಷವರೆಗೂ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು. ಸಖತ್ ಸ್ಟ್ರಾಂಗ್ ಮ್ಯಾನ್. ಹಿ ಪಾಸ್ಡ್ ಅವೇ. ಒಳ್ಳೆ ಹೆಲ್ದಿ ಫ್ಯಾಮಿಲಿ ರೀ ನಿಮ್ಮದು. ಟ್ರೂ. ಏನಿಲ್ಲ, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ, ಮದುವೆ ಆಗಬೇಕು ಅಂತ ಕೂಡ ಅನ್ಕೋತಾ ಇದ್ದೀನಿ. ಏನನ್ಸುತ್ತೆ? ಆರ್ ಯು ಸೀರಿಯಸ್? ಆಫ್ ಕೋರ್ಸ್. ನಾನು ನಿಮ್ಮನ್ನ ಒಂದು ಫ್ರೆಂಡ್
ನನಗೊಂದಿನ ಟೈಮ್ ಕೊಡಿ. ಓಕೆ, ಟೇಕ್ ಯುವರ್ ಓನ್ ಟೈಮ್. ಯಾಕೋ ಚಿನ್ನ, ಏನಾಯ್ತು ಹೀಗ್ ಕೂತಿದ್ಯಾ? ಏನಿಲ್ಲ ಅತ್ತೆ. ಡಾರ್ಲಿಂಗ್ ಇಂದ ಅತ್ತೆಗೆ ಬಂದಾಗ್ಲೇ ವಿಷಯ ಏನೋ ಇದೆ ಅಂತ ಗೊತ್ತಾಯ್ತು. ಏನ್ ವಿಷಯ ಅಂತ ಹೇಳಪ್ಪ. ಏನಿಲ್ಲ ಡಾರ್ಲಿಂಗ್. ಆಹಾ, ಏನಾಯ್ತು ಅಂತ ಹೇಳ. ಸಂಸ್ಕೃತಿ ಪ್ರಪೋಸ್ ಮಾಡಿದ್ಲು. ಪ್ರಪೋಸ್ ಮಾಡಿದ್ಲಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾರ್ಲಿಂಗ್. ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಒಳ್ಳೆ ಹುಡುಗಿನಾ? ಒಳ್ಳೆ ಹುಡುಗಿನ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೇನೋ? ಸಖತ್ತಾಗೆ ನೋಡ್ಕೊಳ್ತಾಳೆ. ಏನ್ ಓದಿದಾಳೆ? MBA. ಏನೋ ಚಿನ್ನ, ನಿಂಗಿಂತ ಜಾಸ್ತಿ ಓದಿದಾಳೆ. ಅವಳಗ್ ನೀನ್ ಓಕೆ ಅಂತೇನೋ? ಅವಳು ಅದೆಲ್ಲ ಏನು ಕೇರೇ ಮಾಡಲ್ಲ ಡಾರ್ಲಿಂಗ್. ಮಾಡಲ್ಲಪ್ಪ. ಯಾಕೆಂದ್ರೆ ಲವ್ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ ಹೇಳು? ಅವಾಗವಾಗ ಮೀಟ್ ಮಾಡ್ತಾ ಇರ್ತೀಯ. ಆದ್ರೆ ಮದ್ವೆ ಆದ್ಮೇಲೆ ದಿನ ಬೆಳಗಾದ್ರೆ ಕಣ್ ಬಿಟ್ಟಿದ ತಕ್ಷಣ ನೀನ್ ಅವಳ ಮುಖಾನೇ ನೋಡ್ಬೇಕು. ರಾತ್ರಿ ಕಣ್ಮುಚ್ಚಕ್ ಮುಂಚೆನೂ ನೀನ್ ಅವಳ ಮುಖಾನೇ ನೋಡ್ಬೇಕು. ನೋಡು, ಏನೇ ಕಷ್ಟ ಸುಖ ಬಂದ್ರು ನೀನ್ ಇಡೀ ಜೀವನ ಅವಳ ಜೊತೆನೆ ಇರ್ಬೇಕು. ಓಕೆನಾ? ನನಗ್ ಓಕೆನೆ. ಸರಿ ಕಣಪ್ಪ. ಪಾರ್ಟ್ನರ್, ಸಾರಿ ಲೇಟ್ ಆಗೋಯ್ತು. ಏನು ಸೀರಿಯಸ್ ಆಗಿದ್ದೀರಾ? 10 ನಿಮಿಷ ಲೇಟ್ ಅಷ್ಟೇ. ನೀವು ಲೇಟಾಗಿ ಬಂದಿದ್ದಕ್ಕಲ್ಲ ನಂಗೆ ಬೇಜಾರಾಗಿತ್ತು. ಬಟ್ ನಾನು ತಂದಿದ್ದ ತಿಂಡಿ ಬಿಸಿ ಆರೋಗುತ್ತಲ್ಲ ಅಂತ ಬೇಜಾರು. ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಪ್ರೀತಿಯಿಂದ ತಂದಿರೋ ಊಟ ಇದು. ಅಳ್ಸೋಗಿದ್ರೆ ಏನು, ತಣ್ಣಗಿದ್ರೆ ಏನು, ತಿನ್ನೋಕ್ಕೆ ಒಂಥರ ಮಜಾ. ಸೂಪರ್. ಸಖತ್ತಾಗಿತ್ತು. ಹೌದು, ಯಾವಾಗಲೂ ವಟ ಅಂತ ಮಾತಾಡ್ತಾ ಇರ್ತೀಯ. ಇವತ್ತು ಯಾಕೆ ಸೈಲೆಂಟ್ ಆಗಿದ್ಯಾ? ನಂಗೆ US ಅಲ್ಲಿ ಜಾಬ್ ಸಿಕ್ಕಿದೆ. ಜಾಬಾ? ಇಂಟರ್ನ್ಶಿಪ್ ಅಂದೆ? 6 ರೌಂಡ್ಸ್ ಇಂಟರ್ವ್ಯೂನ ಆನ್ಲೈನಲ್ಲಿ ಡೈರೆಕ್ಟಾಗಿ ಪಾಸ್ ಮಾಡಿದೆ. ಜಾಬ್ ಪರ್ಮನೆಂಟ್ ಆಯಿತು. ಹೋಗ್ಲೇಬೇಕಾ? ಕನಸು. ಬುದ್ಧಿ ಬಂದಾಗಿಂದ ನನ್ನ ಕನಸೇ ಇದಾಗಿದೆ. ನಾ ಇಷ್ಟೆಲ್ಲ ಓದಿದ್ದು, ಕಷ್ಟಪಟ್ಟಿದ್ದು ಎಲ್ಲ ಇದಕ್ಕೋಸ್ಕರನೇ. ಇಟ್ಸ್ ಮೈ ಡ್ರೀಮ್. ಪ್ಲೀಸ್ ಬೇಡ ಅನ್ಬೇಡ. ಸರಿ, ನಿನ್ನಿಷ್ಟ. ನೀನು ಹೋಗು, ನಾನು ವೆಯ್ಟ್ ಮಾಡ್ತೀನಿ. ಎಷ್ಟು ವರ್ಷ ಆದರೂ ಪರವಾಗಿಲ್ಲ. ಐ ವಿಲ್ ವೆಯ್ಟ್ ಫಾರ್ ಯು. ಇಲ್ಲ, ಅದು ನಡೆಯಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. 10 ವರ್ಷ ಕಾಯ್ತೀನಿ ಅಂದರೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ? ನಮ್ಮ ಅಪ್ಪ ಅಮ್ಮ ಫ್ಯೂಚರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಐ ಆಮ್ ಲೀವಿಂಗ್ ನಾವ್. ನೀನು ನನ್ನ ಜೊತೆ ಬಂದ್ಬಿಡು ಪಾರ್ಟ್ನರ್. ನಿನ್ನ ಜೊತೆನಾ? ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತೆನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅನ್ಕೊಂಡಿದ್ಯಾ? ಹೋಗು ಹೋಗು ಹೋಗು. ಪ್ಲೀಸ್ ಟೇಕ್ ಕೇರ್ ಪಾರ್ಟ್ನರ್. ಸಂಸ್ಕೃತಿ, ನಮ್ಮ ಪ್ರೀತಿ